ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಎಜುಕೇಷನ್ ಬೇಕಾಗಿಲ್ಲ, ಜಸ್ಟ್ ನೀವು 10th ಪಾಸ್ ಆಗಿದ್ರೆ ಸಾಕು, ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಅದು ಕನ್ನಡ ಭಾಷೆಯಲ್ಲಿ. ನಿಮ್ಗೇನಾದರೂ ಇಂಗ್ಲೀಷ್ ಬರಲ್ಲ, ಬರೀ ಕನ್ನಡದವರು ಹೌಸ್ ವೈಫ್ ಅವರು ಮಾಡ್ತೀನಿ ಅಂತ ಅಂದರೆ ಇದು ಆರಾಮಾಗಿ ಮಾಡ್ಬೋದು ಜಾಬು. ಸೊ ನಾನು ಈ ವಿಡಿಯೋದಲ್ಲಿ 2 ಜಾಬ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ತೀನಿ. ನೀವು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತಲೂ ವಿಡಿಯೋದಲ್ಲಿ ತೋರಿಸಿರ್ತೀನಿ. ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಫಸ್ಟ್ ಜಾಬ್ ಯಾವುದು ಅಂತ ನೋಡೋಣ. ನಾನು ಆಗಲೇ ಹೇಳ್ದಂಗೆ ಇದು ಬಂದುಬಿಟ್ಟು ಕಾಲೇಜ್ ದುನಿಯಾ ಅಂತ ಹೇಳ್ಬಿಟ್ಟು. ಸೊ ಇವರು ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಕರೆಂಟ್ ಓಪನಿಂಗು ರಿಮೋಟ್ ಪೊಸಿಷನ್ಗೆ ಟೆಲಿಕಾಲರ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಕಂಟೆಂಟ್ ರೈಟರ್, ಎಕ್ಸಲೆಂಟ್ ರಿಟರ್ನ್ ಇಂಗ್ಲೀಷ್, ಇದರಲ್ಲಿ ಈ ರೋಲ್ಗೂ ಕೂಡ ಹೈಯರ್ ಮಾಡ್ತಿದ್ದಾರೆ. ಮತ್ತು ಎಜುಕೇಷನ್ ಕೌನ್ಸಿಲರ್, ಇಷ್ಟು ರೋಲ್ಗೆ ಇವರು ಕಂಪ್ಲೀಟಾಗಿ ಹೈಯರ್ ಮಾಡ್ತಾ ಇರೋದು. ಸೊ ಎಜುಕೇಷನ್, ನಿಮಗೆ ಯಾವ ರೋಲ್ಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾವ ರೋಲ್ಗೆ ಎಲಿಜಿಬಲ್ ಇದ್ದೀರಾ ಆ ರೋಲ್ಗೆ ಹಾಕೋಬೋದು ನೀವು, ಇಂಟ್ರೆಸ್ಟ್ ಇರೋರು ಆ ಜಾಬ್ಗೆ. ಲೈಕ್ ನೋಡಿ, ಕಂಟೆಂಟ್ ರೈಟರ್ ಆಗಿದ್ದರೆ ಇಂಗ್ಲೀಷ್ ಬೇಕು, ಕ್ರಿಯೇಟಿವಿಟಿ ಮತ್ತು ರಿಸರ್ಚಬಲ್ ಅಬಿಲಿಟಿ ಇರಬೇಕು. ಮತ್ತು ಎಜುಕೇಷನ್ ಕೌನ್ಸಿಲರ್ ಆಗಿದ್ದರೆ ಎಂಪಥೆಟಿಕ್ ಮತ್ತು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು. ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ. ಮತ್ತು ಎಕ್ಸ್ಪೀರಿಯೆನ್ಸ್ ಅಪ್ ಟು 0 to 3 years ಇರಬೇಕು. ಮತ್ತು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಮತ್ತು ಇನ್ಯಾವುದೇ ಎಕ್ಸ್ಟ್ರಾ ಇದು ಕೇಳಿಲ್ಲ ನಿಮ್ಮದು ಸ್ಕಿಲ್ಸ್ನ. ಸೊ ನೀಡಿರೋರೆಲ್ಲ ಅಪ್ಲೈ ಮಾಡ್ಬೋದು. ಇದಕ್ಕೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಈಗ ವಿಡಿಯೋದಲ್ಲಿ ಹೇಳ್ತೀನಿ. ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚಲ್ಲಿ ಕಾಲೇಜ್ ದುನಿಯಾ ಅಂತ ಟೈಪ್ ಮಾಡಿ. ಸೊ ಇದು ಫಸ್ಟ್ ಬರುತ್ತೆ. ಬಂದ ತಕ್ಷಣ ಇಲ್ಲಿ ಓಪನಿಂಗ್ಸ್ ಕೂಡ ಇದೆ. ಸೊ ಇಂಟ್ರೆಸ್ಟ್ ಇರೋರು ಅದಕ್ಕೆ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ, ಹೋದಾಗ ಲಿಂಕ್ಡಿನ್ ಅಕೌಂಟ್ ತೋರಿಸುತ್ತೆ, ಇಲ್ಲ ಕಾಲೇಜ್ ದುನಿಯಾ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋದಾಗ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಕೂಡ ಬರುತ್ತೆ ನೋಡಿ. ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದು ಪೋಸ್ಟ್ ಆಗಿರುತ್ತೆ. ಮತ್ತು ಅದರಲ್ಲಿ ಜಾಬ್ಸ್ ಯಾವುದ್ಯಾವ್ದು ಓಪನಿಂಗ್ ಇದೆ ಅದನ್ನೂ ಹಾಕೋಬೋದು ನೀವು. ನಾನು ಇಲ್ಲಿ ಪೋಸ್ಟ್ ಬಗ್ಗೆ ಹೇಳ್ತಾ ಇರೋದು. ಸೊ ಅದು ಜಸ್ಟು 21 hour ಆಗಿದೆ ಅವರು ಪೋಸ್ಟ್ ಮಾಡಿ. ಸೊ ನಾವು ಯಾವುದು ಇದಕ್ಕೆ ಹೈಯರ್ ಮಾಡ್ತಿರೋದು. ಸೊ ಕೆಳಗಡೆ ಥರ್ಡ್ ಪೋಸ್ಟು ಹೋಗಬೇಕು. ಸೊ ಥರ್ಡ್ ಪೋಸ್ಟ್ಗೆ ಹೋಗಿ ಇಲ್ಲಿ ನೋಡಿ, ರಿಮೋಟ್ ಜಾಬ್ ಆಪರ್ಚುನಿಟೀಸ್ ಅಂತ ಇದೆ. ಸೊ ಅದ್ರ ಮೇಲೆ ಇಲ್ಲಿ ಲಿಂಕ್ ಕೂಡ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಲಿಂಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದು ಓಪನ್ ಆಗುತ್ತೆ ಒಂದು ಫಾರ್ಮು. ಅದರಲ್ಲಿ ನಮ್ಮದು ಇಲ್ಲಿ ಕ್ಯಾಂಡಿಡೇಟ್ ನೇಮು, ನಮ್ಮದು ಇಮೇಲ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು ಮತ್ತು ಕರೆಂಟ್ ಲೊಕೇಶನ್ ಅದು ಅದನ್ನ ಹಾಕೋಬೇಕು. ಮತ್ತು ಪೊಸಿಷನ್ ಅಪ್ಲೈಡ್, ಪ್ಲೀಸ್ ಅಪ್ಲೈ ಓನ್ಲಿ ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ದ ಬಜೆಟ್ ಮೆನ್ಷನ್ ಬಿಲೋ ಅಂತ ಹೇಳಿದ್ದಾರೆ. ಸೊ ನೋಡಿ, ಕಂಟೆಂಟ್ ರೈಟರ್ ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ, 22K per month. ವರ್ಕ್ ಫ್ರಮ್ ಆಫೀಸ್, ನೀವು ಯಾವ ರೋಲ್ಗೆ ಹೈಯರ್ ಅಪ್ಲೈ ಮಾಡ್ತಾ ಇದ್ದೀರಾ ಅದು ಹಾಕೊಳ್ಳಿ. ಇಲ್ಲಿ ಟೆಲಿಕಾಲರ್ ಎಜುಕೇಷನ್ 8K ಪ್ಲಸ್ ಇನ್ಸೆಂಟಿವ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಕನ್ನಡ ಟೆಲಿಕಾಲರ್ ಇದೆ. ಸೊ ಇದ್ರ ಮೇಲೆ ಹಾಕ್ಕೊಂಡು ಸೊ 10K ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಇದೆ ಅಂತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೆಸ್ಯೂಮಿನ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಸಬ್ಮಿಟ್ ಕೊಡೋಣ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಈ ಥರ ಬಂದಿದೆ, ಮಲ್ಟಿಪಲ್ ಹೈಯರಿಂಗ್ಸ್ ನಡೀತಿದೆ ಅಂದ್ಬಿಟ್ಟು. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಮೇಲ್ ಕೂಡ ಬಂದಿರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲೈಕ್ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ. ಇದೊಂದು ಗುಡ್ ಆಪರ್ಚುನಿಟಿ. ಯಾರ್ಯಾರು ಹೌಸ್ ವೈಫ್ಗಳಿದ್ದೀರಾ, ಯಾರೇ 10th ಪಾಸ್ ಆಗಿದೆ, ಆದರೆ ರೆಸ್ಯೂಮೆ ಮಾತ್ರ ಚೆನ್ನಾಗಿರಬೇಕು. ಬಟ್ ತುಂಬ ಜನ ಅಪ್ಲೈ ಮಾಡ್ತಿರ್ತಾರೆ, ಬೇರೆಯವ್ರಿಗಿಂತ ನಮ್ದೇನು ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇವಾಗ ನೆಕ್ಸ್ಟ್ ಜಾಬ್ ಹೋಗೋಣ. ಸೆಕೆಂಡ್ ಜಾಬ್ ಬಂದುಬಿಟ್ಟು ಬ್ಯಾಕ್ ಆಫೀಸ್ ಸ್ಟಾಫ್ ಫಾರ್ ಟ್ಯಾಟ್ರಿವಿನ್ ಟ್ರೇಡರ್ಸ್ ಇಂಡಿಯಾ ಅಂತ ಅಂದ್ಬಿಟ್ಟು. ಸೊ ಟ್ಯಾಟ್ರಿವಿನ್ ಟ್ರೇಡರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವ್ರಿಗೆ ಇಲ್ಲಿ ಸ್ಯಾಲ್ರಿ ನೋಡಿ 22,000 26,000 per month ಕೊಡ್ತಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮತ್ತು 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಲೈಕ್ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ, ಜಸ್ಟ್ 10th ಪಾಸ್ ಆಗಿದ್ರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇದು ಫ್ರೆಷರ್ಸ್ ಎಲಿಜಿಬಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಜಾಬ್ ರಿಕ್ವೈರ್ಮೆಂಟ್ ನೋಡೋದಾದರೆ ಕೆಳಗಡೆ ಏನಂತ ನೋಡಿ, ಇಲ್ಲಿ ನೋಡಿ ಬ್ಯಾಕ್ ಆಫೀಸ್ ಸ್ಟಾಫ್ ಅಂತ ಕೇಳಿದ್ದಾರೆ. ಮತ್ತು ಇಲ್ಲಿ ಟ್ಯಾಟ್ರಿವಿನ್ ಟ್ರೇಡರ್ಸ್ ಪ್ರೈವೇಟ್ ಲಿಮಿಟೆಡು, ಇದು ಫುಲ್ ಟೈಮ್ ಆಗಿರುತ್ತೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ, ಯುವರ್ ರೆಸ್ಪಾನ್ಸಿಬಿಲಿಟಿ ವಿಲ್ ಇನ್ಕ್ಲೂಡ್ ಡೇಟಾ ಎಂಟ್ರಿ ಇನ್ ದ ಕಂಪ್ಯೂಟರ್, ಫಿಲ್ಲಿಂಗ್ ಡಾಕ್ಯುಮೆಂಟ್ಸ್, ಹ್ಯಾಂಡ್ಲಿಂಗ್ ಡೇ ಟು ಡೇ ಆಫೀಸ್ ಆ್ಯಕ್ಟಿವಿಟಿ ಆ್ಯಂಡ್ ರಿಸೀವಿಂಗ್ ಕಾಲ್ ಫ್ರಮ್ ಕಸ್ಟಮರ್. ಸೊ ಇಷ್ಟು ಆ್ಯಕ್ಟಿವಿಟೀಸ್ ನಮ್ಮದಾಗಿರುತ್ತೆ. ನಾವು ಇದರಲ್ಲಿ ಯಾವ ಡಿಪಾರ್ಟ್ಮೆಂಟ್ಗಾದ್ರೆ ಇವ್ರು ಹಾಕ್ಬೋದು. ಇನ್ನು ಕ್ವಶನ್ಸ್ ಕೇಳಿದ್ದಾರೆ ಸ್ವಲ್ಪ, ಏನು ಎಲಿಜಿಬಿಲಿಟಿ ಬೇಕು ಇದಕ್ಕೆ ಅಂತ ಹೇಳಿದರೆ, ಕ್ಯಾಂಡಿಡೇಟ್ ಎಜುಕೇಷನ್ ಲೆವೆಲ್ ವಿತ್ 0 to 6 years ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಂದರೆ ಫ್ರೆಷರ್ ಆಗಿದ್ರು ಅಪ್ಲೈ ಮಾಡ್ಬೋದು. ಮತ್ತು ಏನು ಸ್ಯಾಲ್ರಿ ಕೊಡ್ತಿದ್ದಾರೆ ಅಂತ ಅಂದರೆ, ಇಟ್ ಈಸ್ ಫುಲ್ ಟೈಮ್ ಜಾಬ್ ಬೇಸ್ಡ್ ಇನ್ ಪುಣೆ ಅಂತೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು 22,000 26,000ವರೆಗೂ ಇರುತ್ತೆ.
ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಲೈಕ್ ಎಷ್ಟು ವರ್ಕಿಂಗ್ ಡೇಸ್ ಇರುತ್ತೆ ಕಂಪ್ನಿಲಿ ಅಂದರೆ 6 ಡೇಸ್ ವರ್ಕಿಂಗ್ ಇರುತ್ತಂತೆ. ಮತ್ತು ಆರ್ ದೇರ್ ಎನಿ ಚಾರ್ಜ್ ಅಪ್ಲಿಕೇಬಲ್ ವೈಲ್ ಅಪ್ಲೈಯಿಂಗ್ ಫಾರ್ ದ ಜಾಬ್ ದಿಸ್ ಬ್ಯಾಕ್ ಆಫೀಸ್ ಅಂತ ಕೇಳಿದ್ದಾರೆ. ಯಾವುದೇ ಚಾರ್ಜಸ್ ಇವರು ಚಾರ್ಜ್ ಮಾಡಲ್ಲ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಎಸ್ ಇಟ್ ಈಸ್ ಅ ವರ್ಕ್ ಫ್ರಮ್ ಹೋಮ್ ಜಾಬ್ ದಟ್ ಕ್ಯಾನ್ ಬಿ ಆನ್ಲೈನ್. ಸೊ ಇದು ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಕಾಗಿಲ್ಲ, ಏನಿಲ್ಲ, ಮೊಬೈಲ್ ಇದ್ರೇ ಸಾಕು, ಮನೇಲಿ ಕೂತ್ಕೊಂಡೇ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಮಿಡಿಯೇಟ್ ಓಪನಿಂಗ್ ದೇರ್ ಆರ್ 20 ಓಪನಿಂಗ್ಸ್ ಇದೆ ಅಂತೆ ಅಟ್ ಪ್ರೆಸೆಂಟ್ ಈ ರೋಲ್ಗೆ. ಮತ್ತು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾನ್ ಅಪ್ಲೈ. ಇದೊಂದು ಡೇಟಾ ಎಂಟ್ರಿ ಅಥವಾ ಬ್ಯಾಕ್ ಆಫೀಸ್ ಆಗಿರುತ್ತೆ. ಮತ್ತು ಟೈಮಿಂಗ್ಸ್ ಬಂದ್ಬಿಟ್ಟು 9 AM ಇಂದ 6 PM ಆಗಿರುತ್ತೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲ ಕೊಟ್ಟಿರ್ತಾರೆ. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ಜಾಬ್ಗೆ ನೋಡೋಣ. ಗೂಗಲ್ಗೆ ಹೋಗ್ಬಿಟ್ಟು ವ್ಯೂ ಅಂತ ಟೈಪ್ ಮಾಡಿ, VIHU ಕೆರಿಯರ್ಸ್ ಅಂದ್ಬಿಟ್ಟು. ಸೊ ಕೆರಿಯರ್ಸ್ ಅಂತ ಟೈಪ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಇದು ಅಫಿಷಿಯಲ್ ವೆಬ್ಸೈಟು ಕರ್ಕೊಂಡು ಹೋಗುತ್ತೆ. ನೋಡಿ, ಫೈಂಡ್ ರೈಟ್ ಜಾಬ್ ಫ್ರಮ್ ದ ಲಿಸ್ಟ್ ಆಫ್ 5 lakh ಪ್ಲಸ್ ಆ್ಯಕ್ಟಿವ್ ಜಾಬ್ಸ್ ಇದೆ ಅಂತೆ. ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿದ್ರೆ ಇಲ್ಲಿ ನಮಗೆ ಹೈಯರ್ ಮಾಡ್ತಿರೋದು ಇಲ್ಲಿದೆ ನೋಡಿ. ಸೊ ಬ್ಯಾಕ್ ಆಫೀಸ್ ಇಲ್ಲಿದೆ, ಟ್ರಾಡ್ಯೂಸ್ ಇಂಡಿಯಾ ಅಂದ್ಬಿಟ್ಟು. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ಅಪ್ಲೈ ಕೊಡೋಣ. ಅಪ್ಲೈ ನಾವು ಅಂತ ಆ್ಯಸ್ ಯೂಶುವಲ್ ನಮ್ಮ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕು. ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು. ಸೊ ಸಬ್ಮಿಟ್ ಮಾಡಾದಮೇಲೆ ನಾವೇನೋ ಶಾರ್ಟ್ ಲಿಸ್ಟ್ ಆದರೆ ನಮ್ಮದೇನೋ ಸೆಲೆಕ್ಷನ್ ಆದರೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಜಾಬ್ಗೆ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.